ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಈ ಡಿಸೈನ್ಗೆ 10.075 ನೀಡಲ್ ಮತ್ತು ದಾರಾನ ತೊಗೊಂಡಿದ್ದೀನಿ. 8 ಎಳೆ ದಾರಾನ ತೊಗೊಂಡಿದ್ದೀನಿ. ಮೊದಲು ದಾರಾನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದ್ಸರಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಒಂದೇ ಸರಿ ಲಾಕ್ನ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮತ್ತು 2 ಚೈನ್ನ ಹಾಕ್ಕೊಂಡು 1 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರಾನ ಸುತ್ತಕೊಂಡು 3 ಚೈನಷ್ಟು ಗ್ಯಾಪ್ನ ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ದಾರಾನ ತೆಗೆದು ಮೊದಲು 2 ದಾರಾನ ಒಂದು ಮಾಡಿ ಮತ್ತೆ 2 ದಾರಾನ ಒಂದು ಮಾಡ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶ ಆಯಿತು. ಇವಾಗ ಮತ್ತೆ 1 2 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಏನು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದೇ ಡಬಲ್ ಕ್ರೋಶಗೆ ಮತ್ತೆ 5 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. 3 ಚೈನ್ ಆದಮೇಲೆ 5 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. 2 ಡಬಲ್ ಕ್ರೋಶೆಟ್ ಆಯಿತು. 3 4 5 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಈಗ 4 ಚೈನ್ನ ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ ಆದಮೇಲೆ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಬ್ಯಾಕ್ ಸೈಡು ಫಸ್ಟು 5 ಡಬಲ್ ಕ್ರೋಶೆಟ್ ಹಾಕೋದಕ್ಕಿಂತ ಮುಂಚೆ 3 ಚೈನ್ ಹಾಕಿರ್ತೀವಲ್ಲ ಆ 3 ಚೈನ್ ಮೇಲೆ ಈ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಲಾಕ್ ಮಾಡಿದ್ಮೇಲೆ 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಏನು 4 ಚೈನ್ ಹಾಕಿರ್ತೀವಿ ನೋಡಿ ಆ ಗ್ಯಾಪಲ್ಲಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಆ 4 ಚೈನ್ ಒಳಗಡೆ ಡಬಲ್ ಕ್ರೋಶೆಟ್ನ ಹಾಕಬೇಕು. ಡಬಲ್ ಕ್ರೋಶೆಟ್ ಹಾಕಿದ್ದೀನಿ ನೋಡಿ. ಮತ್ತು 3 ಚೈನ್ನ ಹಾಕ್ಕೊಂಡು ಈಗ ಹಾಕಿದ್ದೀವಲ್ಲ ಆ ಡಬಲ್ ಕ್ರೋಶೆಟ್ ಒಳಗಡೆ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. 3 ಚೈನ್ ಲಾಕ್ ಮಾಡಿದ್ದಾದಮೇಲೆ ಅದು ಒಂದು ಪಿಕಾಟ್ ಥರ ಬಂದಿದೆ. ಮತ್ತು ಅದೇ 4 ಚೈನ್ ಡಬಲ್ 4 ಚೈನ್ ಒಳಗಡೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಪಿಕಾಟ್ನ ಹಾಕ್ತಾಯಿದ್ದೀನಿ. 3 ಚೈನ್ ಮತ್ತು ಡಬಲ್ ಕ್ರೋಶೆಟ್, 3 ಚೈನ್ ಹಾಕಿ ಪಿಕಾಟ್ ಹಾಕಿ ಮತ್ತು ಇನ್ನೊಂದು ಡಬಲ್ ಕ್ರೋಶೆಟ್ ಮತ್ತು ಪಿಕಾಟ್, ಈ ಥರ 3 ಡಬಲ್ ಕ್ರೋಶೆಟ್ ಹಾಕಿ 3ನೇ ಪಿಕಾಟ್ ಹಾಕ್ತಾಯಿದ್ದೀನಿ. ಮತ್ತು ಈಗ ಅದೇ 4 ಚೈನ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಇದು 4ನೇ ಡಬಲ್ ಕ್ರೋಶೆಟ್. ಮತ್ತು 3 ಚೈನ್ನ ಹಾಕ್ಕೊಂಡು 1 2 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಒಳಗಡೆ ಲಾಕ್ನ ಮಾಡಿ ಅದು ಪಿಕಾಟ್ ಆಯಿತು. ಮತ್ತು ಅದೇ ಡಬಲ್ ಕ್ರೋಶೆಟ್ ಒಳಗಡೆ 6 ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಏನು ಪಿಕಾಟ್ ಹಾಕಿದ್ದೀವಿ ನೋಡಿ ಅದೇ ಡಬಲ್ ಕ್ರೋಶೆಟ್ ಒಳಗಡೆ 6 ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 2 3 4 5 6 ಡಬಲ್ ಕ್ರೋಶೆಟ್ ಒಳಗಡೆ 6 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಏನು ನಾವು 4 ಚೈನ್ ಒಳಗಡೆ ಡಬಲ್ ಕ್ರೋಶೆಟ್ಸ್ ಹಾಕಿರ್ತೀವಿ ನೋಡಿ ಅಲ್ಲಿ ಇನ್ನೂ ಗ್ಯಾಪ್ ಇದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಆ 4 ಚೈನ್ ಒಳಗಡೆ ಇದನ್ನು ಸ್ಲಿಪ್ ಸ್ಟಿಚ್ನ ಹಾಕಬೇಕು. ಈಗ ನೋಡಿ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಆ 4 ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸ್ಲಿಪ್ ಸ್ಟಿಚ್ ಹಾಕಿದ್ದಾದಮೇಲೆ ಈಗ 1 2
ಮೂರು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ 4 ಚೈನ್ ಹಾಕಿರ್ತೀವಿ ನೋಡಿ, ಅದಕ್ಕೆ 5 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 1 ಡಬಲ್ ಕ್ರೋಶೆಟ್ ಆಯಿತು, 2, 3, 4, 5. 3 ಚೈನು ಸೇರಿದ್ರೆ 6 ಚೈನ್ಸ್ ಆಗುತ್ತೆ. 3 ಚೈನ್ ಬಿಟ್ಟು 5 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಫ್ಲವರ್ ಬರುತ್ತೆ. 3 ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ಈ ಥರ ಅಗ್ಲಕ್ಕೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡಬೇಡಿ. 3 ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಈ ಆರ್ಚ್ ಕಂಪ್ಲೀಟ್ ಆಯಿತು ನೋಡಿ. ಈ ರೀತಿ ಫ್ಲವರ್ ಡಿಸೈನ್ ಬರುತ್ತೆ. ಅರ್ಥ ಆಗಿದೆ ಅಂದ್ಕೊತೀನಿ. ಅರ್ಥ ಆಗದಿದ್ರೆ ಇನ್ನೂ ಒಂದೆರಡು ಸರಿ ನೋಡಿಬಿಟ್ಟು ಮತ್ತೆ ಟ್ರೈ ಮಾಡಿ. ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ಮತ್ತೆ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 3 ಚೈನಷ್ಟು ಗ್ಯಾಪ್ನ ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಮತ್ತು 1, 2, 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಮೊದಲು, ಆ ಡಬಲ್ ಕ್ರೋಶೆಟ್ಗೆ 5 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 1 ಡಬಲ್ ಕ್ರೋಶೆಟ್ ಆಯಿತು. ಈಗ ಅದೇ ರೀತಿ 2, 3, 4, 5 ನಾವು ಫಸ್ಟ್ 2 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಹಾಕ್ಕೊಂಡು 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ಗೆ 5 ಡಬಲ್ ಕ್ರೋಶೆಟ್ನ ಹಾಕಬೇಕು. ಮತ್ತು 4 ಚೈನ್ನ ಹಾಕ್ಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಫಸ್ಟು ನಾವು 3 ಚೈನ್ 5 ಡಬಲ್ ಕ್ರೋಶೆಟ್ ಹಾಕೋಕ್ಕಿಂತ ಮುಂಚೆ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಈ 4 ಚೈನ್ನ ಲಾಕ್ ಮಾಡಬೇಕು. 4 ಚೈನ್ ಹಾಕಿದ್ದಾದಮೇಲೆ 1, 2, 3 ಚೈನ್ನ ಹಾಕ್ಕೊಂಡು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು 4 ಚೈನ್ಗೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶ ಹಾಕಿದ್ದಾದಮೇಲೆ 1, 2, 3 ಚೈನ್ನ ಹಾಕ್ಕೊಂಡು ಏನು ಡಬಲ್ ಕ್ರೋಶ ಹಾಕಿರ್ತೀವಿ ಅದರಲ್ಲಿ ಲಾಕ್ ಮಾಡಿ ಒಂದು ಪಿಕಾಟ್ ಆಗುತ್ತೆ. ಮತ್ತು ಅದೇ 4 ಚೈನ್ಗೆ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಇದು 2ನೇ ಡಬಲ್ ಕ್ರೋಶೆಟ್ಟು. ಮತ್ತು ಇದಕ್ಕೆ 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಒಳಗಡೆನೆ ಲಾಕ್ನ ಮಾಡಿಕೊಂಡು ಪಿಕಾಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ 4 ಚೈನ್ಗೆ 3ನೇ ಡಬಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ 3 ಚೈನ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶೆಟ್ ಒಳಗಡೆ ಲಾಕ್ನ ಮಾಡಿಕೊಂಡು ಪಿಕಾಟ್ನ ಹಾಕಿದ್ದೀನಿ. ಮತ್ತು 4ನೇ ಡಬಲ್ ಕ್ರೋಶೆ ಇನ್ನೂ 1 ಡಬಲ್ ಕ್ರೋಶೆಟ್ ಹಾಕಬೇಕಾಗುತ್ತೆ ಆ 4 ಚೈನ್ಗೆ. 4ನೇ ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತು 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಲಾಕ್ನ ಮಾಡಿಕೊಂಡು ಪಿಕಾಟ್ನ ಹಾಕ್ಕೋಬೇಕು. ಮತ್ತು ಏನು ಪಿಕಾಟ್ ಹಾಕಿರ್ತೀವಿ ಅದೇ ಡಬಲ್ ಕ್ರೋಶೆಟ್ ಒಳಗಡೆ 6 ಸಿಂಗಲ್ ಕ್ರೋಶೆಟ್ನ ಹಾಕಬೇಕಾಗತ್ತೆ. 1, 2, 3, 4, 5, 6 ನೋಡಿ. 4ನೇ ಡಬಲ್ ಕ್ರೋಶೆಟ್ಗೆ ಪಿಕಾಟ್ನ ಹಾಕ್ಕೊಂಡು ಮತ್ತು 6 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ 4 ಚೈನ್ ಏನು ಹಾಕಿರ್ತೀವಿ 4 ಚೈನ್ ಇರುತ್ತಲ್ಲ, ಇನ್ನು ಗ್ಯಾಪ್ ಇರುತ್ತೆ ಅದರಲ್ಲಿ, ಅದಕ್ಕೆ ಒಂದು
ಸ್ಲಿಪ್ ಸ್ಟಿಚ್ನ ಹಾಕಿ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ನ ಹಾಕ್ಕೊಂಡು ಅದೇ 4 ಚೈನ್ಗೆ 5 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 4 ಚೈನ್ಗೆ 1 ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಅದೇ 4 ಚೈನ್ಗೆ 2ನೇ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಎರಡು, 3, 4, 5. 3 ಚೈನ್ ಆದಮೇಲೆ 5 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. 3 ಚೈನು ಸೇರಿಸ್ರೆ 6 ಚೈನ್ಸ್ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನ್. 2ನೇ ಫ್ಲವರ್ 3 ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ಅದನ್ನು ಆರ್ಚನ್ನ ಲಾಕ್ ಮಾಡಬೇಕಾಗತ್ತೆ. ನ್ಯೂ ಡಿಸೈನು ಮತ್ತು ಡಿಫ್ರೆಂಟ್ ಆಗಿದೆ. ಟ್ರೈ ಮಾಡಿ ನೋಡಿ. ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಅರ್ಥ ಆಗದಿದ್ದರೆ ಕಮೆಂಟ್ನ ಮಾಡಿ. ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ.